ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ನಾವು ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾನ ಅವಲಂಬಿಸ್ಬಿಟ್ಟಿದ್ದೀವಿ. ಈಗ ಸದ್ಯಕ್ಕೆ ಬಿಗ್ ಬಾಸ್ ಟ್ರೆಂಡ್ ನಡೀತಾ ಇದೆ. ಬಿಗ್ ಬಾಸ್ ಪೂರ್ತಿ ನೋಡೋಕ್ಕಾಗಲ್ಲ ಅನ್ನೋರು ಪ್ರೋಮೋ ನೋಡ್ತಾರೆ, ಅಥವಾ ಬಿಗ್ ಬಾಸ್ ಸಂಜೆ ಟೆಲಿಕಾಸ್ಟ್ ಆಗುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅನ್ನೋರು ಪ್ರೋಮೋ ನೋಡಿ ಅಸಲಿ ಕಥೆ ಏನು ಅನ್ನೋದನ್ನ ಒಂದಷ್ಟು ಅರ್ಥ ಮಾಡ್ಕೊಳ್ತಾರೆ. ಆದರೆ ಇದೀಗ ಪ್ರೋಮೋ ನೋಡೋದಕ್ಕೂ ಕೂಡ ಆಗಲ್ಲ. ಯಾಕಂತ ಹೇಳಿದ್ರೆ ಕಲರ್ಸ್ ಕನ್ನಡದ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಬರ್ತಾ ಇಲ್ಲ. ಹಾಗಾದ್ರೆ ಇದ್ದಕ್ಕಿದ್ದಂಗೆ ಏನಾಯ್ತು? ಬಿಗ್ ಬಾಸ್ ಪ್ರೋಮೋ ಇನ್ ಮುಂದೆ ಹಾಗಾದ್ರೆ ಬರೋದೇ ಇಲ್ವಾ? ಚಾನಲ್ ಬರೋಲ್ವಾ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಎಸ್, ಸೋಷಿಯಲ್ ಮೀಡಿಯಾ ಅನ್ನೋದು ಸಾಮಾನ್ಯ ಜನರ ಅವಿಭಾಜ್ಯ ಅಂಗವಾಗಿ ಹೋಗಿದೆ. ತಮ್ಗನ್ಸಿದ್ದನ್ನ ಪೋಸ್ಟ್ ಮಾಡೋ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಪೋಸ್ಟ್ ಮಾಡೋದ್ರಿಂದ ಹಿಡಿದು ದುಡಿಮೆಯ ಒಂದು ಸಾಧನವಾಗಿ ಕೂಡ ಬಳಸ್ಕೊಂಡವರು ಇದ್ದಾರೆ. ಇನ್ನು ಮನರಂಜನಾ ವಾಹಿನಿಗಳು ಕೂಡ ತಮ್ಮ ವೀಕ್ಷಕರಿಗೆ ತಾವು ಪ್ರಸಾರ ಮಾಡ್ತಾ ಇರುವಂತಹ ರಿಯಾಲಿಟಿ ಶೋ ಆಗಿರ್ಬೋದು, ಸೀರಿಯಲ್ಗಳಾಗಿರ್ಬೋದು, ಇದರ ಅಪ್ಡೇಟ್ಸ್ಗಳನ್ನ ಕೊಡಬೇಕು ಅಂದ್ರೂ ಕೂಡ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ನ ಬಳಸ್ತಾರೆ. ಇತ್ತೀಚೆಗೆ ಜನರು ಇನ್ಸ್ಟಾಗ್ರಾಮ್ ಅನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಅಲ್ಲದೆ ಮನರಂಜನೆ ನೀಡುವ ವಾಹಿನಿಗಳು ಕೂಡ ಅಷ್ಟೇ ಅದನ್ನ ಉಪಯೋಗ ಕೂಡ ಮಾಡಿಕೊಳ್ತಾ ಇದೆ. ಆದರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಕಲರ್ಸ್ ಕನ್ನಡ ಹಾಗೂ ಕಲರ್ಸ್ ಹಿಂದಿ ವಾಹಿನಿಯ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳು ಡಿಆಕ್ಟಿವೇಟ್ ಆಗಿವೆ. ಸಾವಿರಾರು ವಿಡಿಯೋಗಳು ಡಿಲೀಟ್ ಆಗಿವೆ. ಈ ಎರಡೂ ವಾಹಿನಿಗಳು ಬಿಗ್ ಬಾಸ್ ಅಂತಹ ರಿಯಾಲಿಟಿ ಶೋಗಳು ಸೇರಿದಂತೆ ತಮ್ಮ ವಾಹಿನಿಯಲ್ಲಿ ಪ್ರಸಾರವಾಗಲಿರುವಂತಹ ಸೀರಿಯಲ್ಗಳ ತುಣುಕುಗಳು ಅಂದ್ರೆ ಪ್ರೋಮೋಗಳನ್ನ ಪ್ರಸಾರ ಮಾಡ್ತಾ ಇದ್ದು ಮಿಲಿಯನ್ ಗಟ್ಟಲೆ ಜನ ಫಾಲೋ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ವೀಕ್ಷಕರು ಇಲ್ಲಿಂದ ಅಪ್ಡೇಟ್ಸ್ಗಳನ್ನ ಕೂಡ ತಿಳ್ಕೊಳ್ತಾರೆ. ಆದ್ರೆ ಇದೀಗ ಅಪ್ಡೇಟ್ಸ್ ಸಿಗದೆ ಪರದಾಡ್ತಿದ್ದಾರೆ. ಅದರಲ್ಲೂ ಬಿಗ್ ಬಾಸ್ ಪ್ರೇಮಿಗಳು ಪ್ರೋಮೋಗಳನ್ನ ನೋಡದೆ ಕಿರಿಕಿರಿ ಅನುಭವಿಸ್ತಿದ್ದಾರೆ ಅಂತಲೂ ಹೇಳಲಾಗ್ತಿದೆ. ಅಷ್ಟಕ್ಕೂ ಈ ಎರಡು ವಾಹಿನಿಗಳ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಗೆ ಏನಾಯ್ತು ಅಂತ ನೋಡೋದಾದ್ರೆ, ಕಲರ್ಸ್ ಕನ್ನಡ ಇನ್ಸ್ಟಾ ಅಕೌಂಟ್ ಇಂದು ಕಲರ್ಸ್ ಕನ್ನಡದ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆ ಏಕಾಏಕಿ ನಿಷ್ಕ್ರಿಯಗೊಂಡಿದೆ. ಯೂಶಲಿ ಅಭಿಮಾನಿಗಳು ಅದನ್ನ ಸ್ಕ್ರಾಲ್ ಮಾಡಿ ನೋಡ್ತಾ ಇರ್ತಾರೆ, ಆದ್ರೆ ಇವತ್ತಿನವರೆಗೂ ಅದು ಸಿಗ್ತಾ ಇಲ್ಲ. ಇದುವರೆಗೂ ಅಪ್ಲೋಡ್ ಮಾಡಿದ ಲಕ್ಷಾಂತರ ವಿಡಿಯೋಗಳು ಕೂಡ ಡಿಲೀಟ್ ಆಗಿವೆ. ಇದಕ್ಕೆ ನಿಖರವಾದ ಕಾರಣ ಗೊತ್ತಿಲ್ಲದೆ ಇದ್ರೂ ಮೂಲಗಳ ಮಾಹಿತಿಯ ಪ್ರಕಾರ ನೋಡೋದಾದ್ರೆ ಇದು ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನಷ್ಟೇ ಕೆಲವೇ ಕ್ಷಣಗಳಲ್ಲಿ ಆಕ್ಟಿವೇಟ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಾಪಿರೈಟ್ ಸಮಸ್ಯೆ ಏನಿಲ್ಲ ಅಂತ ಹೇಳ್ತಿದ್ದಾರೆ. ಆಕ್ಟಿವೇಟ್ ಆಗೋದು ಹಾಗಾದ್ರೆ ಯಾವಾಗ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಕಲರ್ಸ್ ವಾಹಿನಿಯ ಇನ್ಸ್ಟಾಗ್ರಾಮ್ ಖಾತೆ ಹಾಗೂ ಫೇಸ್ಬುಕ್ ಖಾತೆ ಡಿಆಕ್ಟಿವೇಟ್ ಆಗಿದೆ. ಹಾಗಂತ ಸರಿ ಹೋಗುವ ಸಾಧ್ಯತೆಯೂ ಇಲ್ಲ ಅಂತಲೂ ಹೇಳಲಾಗ್ತಾ ಇದೆ. ಇನ್ನು ಆಕ್ಟಿವೇಟ್ ಡಿಆಕ್ಟಿವೇಟ್ ಆಗಿರೋದಕ್ಕೆ ಕಮ್ಮಿ ಅಂದ್ರೂ 2 ದಿನಗಳು ಬೇಕು ಎನ್ನಲಾಗಿದೆ. ಹೀಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಕಲರ್ಸ್ ಕನ್ನಡ ಫಾಲೋ ಮಾಡುವವರಿಗೆ ಬಿಗ್ ಬಾಸ್ ಸೇರಿದಂತೆ ಸೀರಿಯಲ್ಗಳ ಅಪ್ಡೇಟ್ಸ್ ಮುಂದಿನ 2 ದಿನಗಳ ಮಟ್ಟಿಗೆ ಸಿಗೋದಿಲ್ಲ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಬಿಗ್ ಬಾಸ್ ಪ್ರೋಮೋದಲ್ಲಿ ಎಲ್ಲಿ ನೋಡಬಹುದು? ಹಾಗಾದ್ರೆ ಬಿಗ್ ಬಾಸ್ ಪ್ರೋಮೋಗಳನ್ನ ಅಂತ ನೋಡೋದಾದ್ರೆ ಸದ್ಯಕ್ಕೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ತಾತ್ಕಾಲಿಕವಾಗಿ ನಿಷ್ಕ್ರಿಯಗೊಂಡಿರೋದ್ರಿಂದ ಇನ್ನು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಬಿಗ್ ಬಾಸ್ ಸೀಸನ್ 12 ಪ್ರೋಮೋಗಳನ್ನ ನೋಡಬಹುದು. ಕಲರ್ಸ್ ಕನ್ನಡದ ವಾಟ್ಸ್ಆಪ್ನಲ್ಲೂ ಕೂಡ ಫೇಸ್ಬುಕ್ ಖಾತೆಗಳಲ್ಲಿ ಪ್ರೋಮೋಗಳನ್ನ ಅಪ್ಡೇಟ್ ಮಾಡಲಾಗ್ತಾ ಇದೆ. ಇನ್ನು ಬಿಗ್ ಬಾಸ್ ಕನ್ನಡದ ಪ್ರೇಮಿಗಳು ಅಲ್ಲಿ ಅಪ್ಡೇಟ್ಸ್ಗಳನ್ನ ತಿಳಿದುಕೊಳ್ಬಹುದು, ಜೊತೆಗೆ ಪ್ರೋಮೋ ವೀಕ್ಷಣೆ ಮಾಡಬಹುದು. ಜೊತೆಗೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕೂಡ ಬಿಡ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಅಪ್ಡೇಟ್ ಏನು ಹಾಗಾದ್ರೆ ಅಂತ ನೋಡೋದಾದ್ರೆ, ಕನ್ನಡ ರಾಜ್ಯೋತ್ಸವದಂದು ಬಿಗ್ ಬಾಸ್ ಮನೆಯಲ್ಲಿ ಸಂಭ್ರಮ ಜೋರಾಗಿತ್ತು. ಹಾಗೆ ಕಿಚ್ಚನ ಬಿಗ್ ಬಾಸ್ ಮನೆಯ ಸದಸ್ಯರ ಆರೋಪ ಪ್ರತ್ಯಾರೋಪಗಳಿಗೆ ಕಿಚ್ಚ ಒಂದಷ್ಟು ಸಲಹೆ ಕೊಟ್ಟರು. ಈ ವಾರ ಕೂಡ ಅಶ್ವಿನಿ ಗೌಡ ಸೇರಿದಂತೆ ಹಲವು ಸದಸ್ಯರಿಗೆ ಸೂಪರ್ ಆಗಿ ಕ್ಲಾಸ್ ತೆಗೆದುಕೊಂಡ್ರು ಎನ್ನುವಂತಹ ಮಾತಿದೆ. ಜೊತೆಗೆ ಒಂದಷ್ಟು ಕಾಮಿಡಿ, ಒಂದಷ್ಟು ಪಂಚ್ ಡೈಲಾಗ್ಗಳನ್ನ ಕೂಡ ಜನ ನಿರೀಕ್ಷೆ ಮಾಡದಂತೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಬಿಗ್ ಬಾಸ್ ಪ್ರೋಮೋಗಳನ್ನ ನೀವು ಮಿಸ್ ಮಾಡ್ಕೊಳ್ತಿದ್ದೀರಾ? ಆದಷ್ಟು ಬೇಗ ಬರುತ್ತೆ, ವೇಟ್ ಮಾಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ದು, ಬೇಗ ನಮ್ಮದು.